ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ತೀವ್ರ ಶೋಧವನ್ನ ಮುಂದುವರೆಸಿದೆ. ಇವತ್ತು ಕೂಡ ದದ್ದಲ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ದದ್ದಲ್ ಮಾಜಿ ಪಿಎ ಪಂಪಣ್ಣನನ್ನ ಸಹ ವಶಕ್ಕೆ ಪಡೆದು ಇದೀಗ ಪಂಪಣ್ಣನನ್ನ ದದ್ದಲ್ ನಿವಾಸಕ್ಕೆ ಕರೆದುಕೊಂಡು ಹೋಗಲಾಗಿದೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಎಂಟ್ರಿಯಾಗಿ ಇವತ್ತಿಗೆ ಎರಡನೇ ದಿನದ ತಲಾಶ್ ಮುಂದುವರೆದಿದೆ. ರಾಯಚೂರಿನಲ್ಲಿರುವ ದದ್ದಲ್ ನಿವಾಸದಲ್ಲೂ ಕೂಡ ಶೋಧವನ್ನು ನಡೆಸಿದ್ದಾರೆ. ದದ್ದಲ್ ಮಾಜಿ ಪಿಎ ಪಂಪಣ್ಣನನ್ನ ವಶಕ್ಕೆ ಪಡ್ಕೊಂಡಿದೆ ಇಡಿ ಅಧಿಕಾರಿಗಳ ತಂಡ. ಸದ್ಯ ಪಂಪಣ್ಣನನ್ನ ವಶಕ್ಕೆ ಪಡೆದು ನಂತರ ದದ್ದಲ್ ನಿವಾಸಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಇಡಿ ಅಧಿಕಾರಿಗಳು. ಆಜಾದ್ ನಗರ ಫ್ಲಾಟ್ನ ಬೀಗವನ್ನ ಹಾಕಲಾಗಿದೆ. ಸ್ಕ್ಯಾನರ್ ಮತ್ತು ಪ್ರಿಂಟರ್ಗಳನ್ನು ಕೂಡ ಈ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮಹತ್ವದ ದಾಖಲೆಗಳನ್ನ ದದ್ದಲ್ ಮಾಜಿ ಪಿಎ ಪಂಪಣ್ಣ ಇಂದ ವಶಕ್ಕೆ ಪಡೆಯಲಾಗಿದೆ. ಪಂಪಣ್ಣ ಇಂದ ಒಂದಷ್ಟು ಹೇಳಿಕೆಗಳನ್ನ ಪಡೆದ್ರು. ನಂತರ ಈಗ ಸೀದಾ ದದ್ದಲ್ ನಿವಾಸಕ್ಕೆ ಪಂಪಣ್ಣ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಅಲ್ಲಿಯೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡುವಂತಹ ಕೆಲಸ ಆಗತ್ತೆ. ವಿಚಾರಣೆ ನಡೆಸ್ತಾರೆ ಮತ್ತು ಅಲ್ಲಿ ಯಾವೆಲ್ಲ ದಾಖಲಾತಿಗಳು ಇದೆ ಅನ್ನೋದರ ಬಗ್ಗೆ ಪಂಪಣ್ಣ ಹೇಳಿಕೆ ಕೊಡ್ತಾರೆ. ಅದೆಲ್ಲವನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸಗಳು ಈ ಸಂದರ್ಭದಲ್ಲಿ ಆಗುತ್ತೆ. ನಿನ್ನೆ ಅಷ್ಟೇ ಇಡಿ ಅಧಿಕಾರಿಗಳು ದಿಢೀರಂತ ದಾಳಿ ನಡೆಸಿದ್ರು. ದದ್ದಲ್ ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟಿದ್ರು, ಪರಿಶೀಲನೆ ನಡೆಸಿದ್ರು, ದದ್ದಲ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ನಂತರದಲ್ಲಿ ಅವರ ಮಾಜಿ ಪಿಎ ಪಂಪಣ್ಣನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಇವತ್ತಿಗೆ ಮತ್ತೆ ಆ ವಿಚಾರಣೆ ಮುಂದುವರೆದಿದೆ. 55 ಲಕ್ಷ ಹಣವನ್ನ ಈ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಈ 55 ಲಕ್ಷ ಹಣ ಪಂಪಣ್ಣ ನಿವಾಸದಲ್ಲಿ ಇದ್ದಂತಹ ಮೊತ್ತನ ಅಥವಾ ದದ್ದಲ್ ನಿವಾಸದಲ್ಲಿ ಇದ್ದಂತಹ ಮೊತ್ತನ, ಇದರ ಬಗ್ಗೆ ಇನ್ನಷ್ಟು ಕ್ಲಾರಿಟಿಯನ್ನ ಪಡ್ಕೊಳ್ಬೇಕಾಗಿದೆ. ಸದ್ಯ ಸ್ಕ್ಯಾನರ್, ಪ್ರಿಂಟರ್ ಎಲ್ಲವನ್ನೂ ಕೂಡ ಇಡಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಜಾಗಟಗಲ್. ವಿಜಯ್, 55 ಲಕ್ಷ ಹಣವನ್ನ ಈ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅದು ಎಲ್ಲಿತ್ತು? ದದ್ದಲ್ ನಿವಾಸದಲ್ಲ ಅಥವಾ ಪಂಪಣ್ಣ ಮನೆಯಲ್ಲ? ದಿವ್ಯಾ, ಈಗಷ್ಟೇ 2 ದಿನಗಳಿಂದ ನಡೆಸಿದ್ದಂತ ತಪಾಸಣೆ ಏನಿತ್ತು ಇಡಿ ಅಧಿಕಾರಿಗಳದ್ದು ಈಗಷ್ಟೇ ಮುಗಿದಿರುವಂತದ್ದು. ಪಂಪಣ್ಣನ ಮನೆಯಲ್ಲಿ ಇದ್ದಂತ ಪರಿಶೀಲನೆ ಬಳಿದಂತ ಪ್ರಿಂಟರ್ ಇರ್ಬೋದು, ಸ್ಕ್ಯಾನರ್ ಇರ್ಬೋದು, ಜೊತೆಗೆ ಒಂದಷ್ಟು ದಾಖಲೆಗಳನ್ನ ಮಾತ್ರ ವಶಕ್ಕೆ ಪಡಿಸಿಕೊಂಡಿರುವಂತದ್ದು. ಅಧಿಕಾರಿಗಳು ನೇರವಾಗಿ ಪಂಪಣ್ಣನ ಜೊತೆಗೆ ದದ್ದಲ್ ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ಈಗಾಗಲೇ ದದ್ದಲ್ ಮನೆಯಲ್ಲಿ ಕೂಡ ದದ್ದಲ್ ಸಂಬಂಧಿಯಾದಂತ ಮಹಿಳೆಯೊಬ್ರು ಸಂಗಮ್ಮ ಅನ್ನೋದವ್ರು, ಅಂದ್ರೆ ದದ್ದಲ್ ಪತ್ನಿಯ ಅಕ್ಕ, ಅವರನ್ನು ಕೂಡ ತಪಾಸಣೆಗೆ ಅಂದ್ರೆ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಅವ್ರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಬ್ಬರನ್ನು ಕೂಡ ಅಂದ್ರೆ ದದ್ದಲ್ ಮಾಜಿ ಪಿಎ ಮತ್ತು ದದ್ದಲ್ನ ಸಂಬಂಧಿಗಳನ್ನ ದದ್ದಲ್ ಅವರ ಮನೆಯಲ್ಲೇ ಈಗ ಪರಿಶೀಲನೆಗೆ ಒಳಪಡಿಸಿರುವಂತದ್ದು. ಅವರಿಂದ ಕೆಲವೊಂದಿಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡು ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. 2 ದಿನಗಳ ಇಡಿ ದಾಳಿಯ ಒಂದು ತಪಾಸಣೆ ಇತ್ತು, ಅದು ಬಹುಶಃ ಈಗ ಅಂತಿಮ ಘಟ್ಟಕ್ಕೆ ಬಂದಿರುವಂತದ್ದು. ಮಹತ್ವ ದಾಖಲೆಗಳನ್ನ ತೆಗೆದುಕೊಂಡಿದ್ರೆ ಈಗ ನೀವು ಹೇಳಿದಾಗೆ ಆ ಒಂದು ಹಣದ ವಿಚಾರವಾಗಿ ಆ ತರದ ಯಾವುದೇ ಕೂಡ ಹಣವನ್ನು ವಶಪಡಿಸಿಕೊಂಡಂತದ್ದು ಇಲ್ಲಿ ಕಂಡು ಬಂದಿಲ್ಲ. 50 ಲಕ್ಷ ರೂಪಾಯಿಯನ್ನ ಈ ಹಗರಣದಲ್ಲಿ ಪಂಪಣ್ಣ ಪಡೆದಿದ್ದಾರೆ ಅನ್ನುವಂತ ಆರೋಪ ಇದೆ. ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ಪಂಪಣ್ಣನ ಮನೆ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ದಾಖಲೆಗಳನ್ನ ವಶಪಡಿಸಿಕೊಂಡಿರುವಂತದ್ದು. ನಿಜಕ್ಕೂ ಕೂಡ ಆ ಹಣವನ್ನ ಪಡ್ಲಿಕ್ಕೆ ದದ್ದಲ್ ಅವರು ಸೂಚನೆ ಕೊಟ್ಟಿದ್ರ ಅಥವಾ ಪಂಪಣ್ಣ ನೇರವಾಗಿ ಅದನ್ನ ಹಣವನ್ನ ಪಡೆದಿದ್ರ ಅನ್ನುವಂತ ಆರೋಪವನ್ನ ಅವರು ಎದುರಿಸಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಪಂಪಣ್ಣನ ಮನೆಯ ಮೇಲೆ 2 ದಿನಗಳಿಂದ ತೀವ್ರವಾದ ತಪಾಸಣೆಯನ್ನ ಮಾಡಿದ್ದಾರೆ. ಸಾಕಷ್ಟು ದಾಖಲೆಗಳನ್ನ ಪಡೆದ ಜೊತೆಗೆ ಆ ದಾಖಲೆಗಳನ್ನ ಈಗಾಗಲೇ ಇಡಿಯ ಮುಖ್ಯ ಅಧಿಕಾರಿಗಳಿಗೂ ಕೂಡ ಅದನ್ನ ಕಳಿಸಿದ್ರು. ಆ ಒಂದು ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಈಗ ಪಂಪಣ್ಣನನ್ನ ದದ್ದಲ್ ಮನೆಗೆ ಕರೆದುಕೊಂಡು ಬಂದು ಇಲ್ಲಿ ಕೂಡ ತಪಾಸಣೆಯನ್ನ ಮುಂದುವರಿಸಿರುವಂತದ್ದು. ವಿದ್ಯಾ, ಆಜಾದ್ ನಗರ ಫ್ಲಾಟ್ಗೆ ಬೀಗ ಹಾಕಿದ್ದಾರೆ. ಅದು ಪಂಪಣ್ಣ ಅವರು ಇರುವಂತಹ ಫ್ಲಾಟಾ ಮತ್ತು ಅದು ಸೀಸ್ ಆಗಿದೆಯಾ, ಹೇಗೆ? ಈಗ ಪಂಪಣ್ಣನ ವಾಸ ಮಾಡ್ತಿದ್ದಂತ ಆಜಾದ್ ನಗರದ ಫ್ಲಾಟ್ ಏನಿದೆ, ರಾಯಲ್ ಫೋರ್ಟ್ ಅನ್ನುವಂತ ಅಪಾರ್ಟ್ಮೆಂಟ್, ಆ ಅಪಾರ್ಟ್ಮೆಂಟ್ ಅಲ್ಲಿ ದಾಳಿ ನಡೆದಿದ್ದಂತದ್ದು. ಈಗ ಮನೆಯಲ್ಲಿ ಕೇವಲ ಪಂಪಣ್ಣ ಮಾತ್ರ ಇದ್ದದ್ದು. ಹೀಗಾಗಿ ಅಧಿಕಾರಿಗಳು ಪಂಪಣ್ಣನನ್ನ
ಆ ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಬರ್ಬೇಕಾದ್ರೆ ಪಂಪಣ್ಣನೇ ಸ್ವತಃ ಆ ಒಂದು ಮನೆಗೆ ಬೀಗವನ್ನು ಹಾಕಿರುವಂತದ್ದು. ಯಾವ್ದು ರೀತಿ ಸೀಸ್ ಆಗಿಲ್ಲ. ಅಂದ್ರೆ ಹೆಚ್ಚಿನ ವಿಚಾರಣೆಗಾಗಿ ಪಂಪಣ್ಣನನ್ನ ವಶಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಈಗ ದದ್ದಲ್ ಮನೆಯಲ್ಲಿ ಕರೆದುಕೊಂಡು ಬಂದಿರುವಂತಹ ಉದ್ದೇಶ ಅವ್ರು ಏನು ದಾಳಿಯನ್ನ ಮಾಡಿದ್ದಾರೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತವರು ಮತ್ತು ಅದು ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ಒಂದೆಡೆ ಸೇರಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ದದ್ದಲ್ನವರ ಸಂಬಂಧಿಯಾದಂತ ಚನ್ನಬಸವ ಏನಿದ್ದಾನೆ ಅವರು ಕೂಡ ಇದೇ ಮನೆಯಲ್ಲಿರುವಂತದ್ದು. ಜೊತೆಗೆ ದದ್ದಲ್ ಪತ್ನಿ ಅವರ ಕಡೆಯಿಂದ ರಿಲೇಷನ್ ಇರ್ತಕ್ಕಂಥ ಕಾರ್ತಿಕ್ ಅನ್ನುವಂತ ಆ ವ್ಯಕ್ತಿ ಏನಿದ್ದಾನೆ ಅವರ ಒಂದು ಸಂಬಂಧಿಕರು ಕೂಡ ಅವರನ್ನು ಕೂಡ ಏನು ದೇವದುರ್ಗ ತಾಲೂಕಿನ ಗಲಗಿಗೆ ಹೋಗಿ ಅಲ್ಲಿಂದ ಕರೆದುಕೊಂಡು ಬಂದು ಈಗ ದದ್ದಲ್ ಮನೆಯಲ್ಲಿ ಇರ್ತಿರುವಂತದ್ದು. ಜೊತೆಗೆ ಪಂಪಣ್ಣನನ್ನು ಕೂಡ ಅಲ್ಲೇ ಇರಿಸಿರುವಂತದ್ದು. ಅಂದ್ರೆ ಈ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ ಅಂತ ಅನುಮಾನಿಸಲಾಗಿದೆ, ಯಾರ್ಯಾರ ಹೆಸರುಗಳು ಕೇಳಿ ಬಂದಿದೆ, ಅವರೆಲ್ಲರನ್ನೂ ಕೂಡ ರಾಯಚೂರಿನ RR ಕಾಲೋನಿಯಲ್ಲಿ ಇರ್ತಕ್ಕಂಥ ದದ್ದಲ್ ನಿವಾಸಕ್ಕೆ ಕರೆದುಕೊಂಡು ಬಂದು ಒಂದೇ ಬಾರಿಗೆ ಎಲ್ಲರನ್ನೂ ಕೂಡ ಈಗ ತನಿಖೆಗೆ ಮತ್ತು ವಿಚಾರಣೆಗೆ ಒಳಪಡಿಸಿರುವಂತದ್ದು. ದಿವ್ಯಾ.